ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆಯಿತು ಬಿ ಎಸ್ ಎನ್ ಎಲ್ ಅಪ್ಡೇಟ್ ನಿಮಗೆ ಸಿಕ್ಕೇ ಇಲ್ಲ ಅಂತ ಅನ್ಕೋತೀನಿ. ಅವಾಗೆಲ್ಲ ನಾನೇ ತುಂಬ ವೀಡಿಯೋ ಹೋಗ್ತಿದ್ದೆ, 3G 4G 5G ಬಗ್ಗೆ ಎಲ್ಲ ವೀಡಿಯೋ ಮಾಡಾಕ್ತಿದ್ದೆ, ಯಾವಾಗ ಬರುತ್ತೆ ಅಂತ. ಬಟ್ 4G ರೋಲ್ಔಟ್ ಏನೋ ಆಯಿತು, ಬಟ್ 5G ಹೋದ ವರ್ಷನೇ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಅಂತ ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ಕೆಲವರು ಕಮೆಂಟು ಮಾಡಿದ್ದಾರೆ, 4Gನೇ ಸರಿಯಾಗಿ ಸಿಗ್ತಾರೆ, ಇನ್ನು 5G ಯಾವಾಗ ಬರುತ್ತೆ, ಏನು ಕತೆ, ಇನ್ನು ಎಷ್ಟು ಸ್ಪೀಡ್ ಇರುತ್ತೋ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ, ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಬಿ ಎಸ್ ಎನ್ ಎಲ್ 5G. ಸೊ ಈಗ ಬಿ ಎಸ್ ಎನ್ ಎಲ್ 5G ಬಂದ್ಬಿಟ್ಟು ಜೂನು ಇಲ್ಲ ಜುಲೈವರೆಗೂ ನೀವು ವೆಯ್ಟ್ ಮಾಡ್ಬೋದು. ಬಿ ಎಸ್ ಎನ್ ಎಲ್ 5G ನಿಮಗೆ ಖಂಡಿತ ಸಿಗುತ್ತೆ ಈ 2 ತಿಂಗಳೊಳಗಡೆ. ಆ್ಯಕ್ಚುಲಿ ಹೋದ ವರ್ಷ ದೀಪಾವಳಿ ಅಷ್ಟರಲ್ಲೇ ಬರಬೇಕಾಗಿತ್ತು, ಬಟ್ ಅದಾಗಲಿಲ್ಲ. ಬಟ್ ಈಗ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ, ಜೂನ್ ಅಷ್ಟರಲ್ಲಿ ನಿಮಗೆ ಸಿಗುತ್ತೆ ಅಂತ. ಈ ವರ್ಷ ಜೂನ್ ಅಷ್ಟರಲ್ಲಿ, ಜೂನಲ್ಲೂ ಬರಲಿಲ್ಲ ಅಂದರೆ ಜುಲೈ ಅಷ್ಟರಲ್ಲಿ ಗ್ಯಾರಂಟಿ ನಿಮಗೆ 5G ಸಿಗುತ್ತೆ ಬಿ ಎಸ್ ಎನ್ ಎಲ್ದು. 1,00,000 ಟವರ್ನ ಇನ್ಸ್ಟಾಲ್ ಮಾಡಿದ್ರು, ಅದರಲ್ಲಿ 76,000 ಟವರ್ನ ಆಕ್ಟಿವೇಟ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬ ಕಡೆ ಟವರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ 5G ಟವರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 4G ಎಲ್ಲ ರೋಲ್ಔಟ್ ಆಗಿದೆ, 4G ಎಲ್ಲ ಆಲ್ರೆಡಿ ಸಿಕ್ಕಿದೆ ಎಲ್ಲರಿಗೂ. ಬಟ್ ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಪ್ರತಿಯೊಂದು ಮೂಲೆ ಅಂದರೆ ಊರಿನ ಮೂಲೆಯಲ್ಲೂ ಕವರೇಜು ಸಿಗಬೇಕು ಅಂತ ಅವರು ಮುಂಚೆ ಈ 76,000 ಟವರ್ ಏನು 1,00,000 ಟವರ್ ಏನು ಇನ್ಸ್ಟಾಲ್ ಮಾಡಿದ್ದಾರೆ, ಅದರ 76,000 ಟವರ್ನ ಆ್ಯಕ್ಟಿವೇಟ್ ಮಾಡಿ ಆ ಕವರೇಜ್ ಎಲ್ಲ ಕ್ಲೀನಾಗಿ ಸಿಗ್ತಿದೆಯಾ ಅಂತ ನೋಡಿಬಿಟ್ಟು ತಿರ್ಗಾ ನೆಕ್ಸ್ಟು 1,00,000 ಆ್ಯಕ್ಟಿವೇಟ್ ಮಾಡ್ತಾರೆ. ಅದಾದಮೇಲೆ ತಿರ್ಗಾ ಕೆಲವೊಂದು ಸಣ್ಣ ಪುಟ್ಟ ಆವಾಗ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಂತಹ ಹಳ್ಳಿಗಳ ಒಳಗಡೆನೂ ಟವರ್ನ ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಇಷ್ಟು ಲೇಟಾಗಿ ಬೆಳವಣಿಗೆ ಯಾಕೆ ಅಂತ ಅಂದರೆ 17 ವರ್ಷ ಆದಮೇಲೆ ಬಿ ಎಸ್ ಎನ್ ಎಲ್ಗೆ ಈಗಷ್ಟೇ ಪ್ರಾಫಿಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಬಿ ಎಸ್ ಎನ್ ಎಲ್ ಟ್ರೆಂಡ್ ಏನಾಯಿತು, ಇವಾಗ ಲಾಸ್ಟ್ ಇಯರ್ ಏನಾಯಿತು, ಇವಾಗೆಲ್ಲ ಪ್ರೈಸ್ ಎಲ್ಲ ಹೈಕ್ ಮಾಡಿದ್ರು ಜಿಯೋ ಏರ್ಟೆಲ್ ಎಲ್ಲ. ಸೊ ಹಾಗಾಗಿ ತುಂಬ ಜನ ಬಿ ಎಸ್ ಎನ್ ಎಲ್ ಮೊರೆ ಹೋದರು. ಸೊ ಆವಾಗ ಏನು 17 ವರ್ಷ ಆದಮೇಲೆ 262 ಕೋಟಿ ಪ್ರಾಫಿಟ್ಟು ಅಂತಲೇ ಹೇಳ್ಬೋದು ಬಿ ಎಸ್ ಎನ್ ಎಲ್ಗೆ ಸಿಕ್ಕಿರೋದು. ಟವರ್ಗಳಲ್ಲಿ ಇನ್ಸ್ಟಾಲ್ ಮಾಡೋದು ದೊಡ್ಡದಲ್ಲ, ಮತ್ತು ಆ್ಯಕ್ಟಿವೇಟ್ ಮಾಡೋದು ದೊಡ್ಡದಲ್ಲ. ಬಟ್ ಅದನ್ನು ಆ್ಯಕ್ಟಿವೇಟ್ ಮಾಡಿ ಕವರೇಜ್ ಸಿಗ್ತಿದೆಯೋ ಇಲ್ವೋ, ಸ್ಟೇಬಲ್ ಆಗಿದೆಯೋ ಇಲ್ವೋ ಅಂತ ನೋಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಇಷ್ಟು ಲೇಟ್ ಆಗಿದ್ದು. ಕೆಲವೊಂದು ಟೈಮ್ ಅಂತ ಇರುತ್ತೆ, ಕೆಲವೊಂದು ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ. ಸೊ ಅದೇ ರೀತಿ ಇದು ಕೂಡ ಸ್ಟೇಬಲ್ ಆಗಿದೆಯೋ, ಕವರೇಜ್ ಸಿಗ್ತಿದೆಯೋ ಅಂತ ನೋಡೋಕ್ಕೆ ಇಷ್ಟು ದಿನ ಸಿಕ್ತು ಅಂತಲೇ ಹೇಳ್ಬೋದು ಬಿ ಎಸ್ ಎನ್ ಎಲ್ದು. ಒಂದು ಸರಿ ನಮಗೇನಾದರೂ ಸ್ಟೇಬಲ್ ಆಗಿ 5G 4G ಸಿಕ್ತು ಅಂತ ಹೇಳಿದ್ರೆ 5Gಗೆ ಕನ್ವರ್ಟ್ ಆಗೋದು ಯಾವುದೇ ರೀತಿ ದೊಡ್ಡ ವಿಷಯ ಏನಿಲ್ಲ. ಯಾಕಂದರೆ ಸ್ಟ್ಯಾಂಡರ್ಡ್ ನಾನು ಮುಂಚೆ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಈಗ 4G ಟವರಲ್ಲೇ ನಾವು ಆರಾಮಾಗಿ 5Gನ ಕನ್ವರ್ಟ್ ಮಾಡ್ಕೊಬೋದು ಈಸಿಯಾಗಿ. ನೀವು ಹೇಳ್ಬೋದು, ಇವಾಗ ಆಲ್ರೆಡಿ ಏರ್ಟೆಲ್ ಅವರು, ವೋಡಾಫೋನ್ ಅವರು ಮತ್ತು ಜಿಯೋದವರೆಲ್ಲ ಆಲ್ರೆಡಿ 5G ಸಿಗ್ತಾ ಇದೆ, 5G ಕೊಡ್ತಾ ಇದ್ದಾರೆ, ಒಂದು ಒಳ್ಳೆ ಪ್ರೈಸ್ಗೇನೆ ಕೊಡ್ತಾ ಇದ್ದಾರೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ತುಂಬ ದೊಡ್ಡ ಪ್ರೈಸ್ ಹೈಕ್ನ ವೇವ್ ಬರೋಕ್ಕೆ ಶುರುವಾಗಿದೆ. ಇವತ್ತಲ್ಲ ನಾಳೆ ತುಂಬ ದೊಡ್ಡ ಪ್ರೈಸ್ ವೇವ್ ಬರುತ್ತೆ, ತುಂಬ ಪ್ರೈಸ್ ಹೈ ಆಗುತ್ತೆ ರಿಚಾರ್ಜ್ ಇದೆಲ್ಲ. ಸೊ ಹಾಗಾಗಿ ನಾನು ಬಿ ಎಸ್ ಎನ್ ಎಲ್ ಬಗ್ಗೆ ನಾನು ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಗೌರ್ಮೆಂಟ್ ಕಂಪ್ನಿ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಹೆವಿ ಪ್ರೈಸು ಇರೋಲ್ಲ. ನಮಗೆ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡೋ ಥರ ಗೌರ್ಮೆಂಟ್ ಅವರು ಮಾಡ್ತಾರೆ, ಇಲ್ಲ ಅಂತಲ್ಲ. ಅವರು ಎಲ್ಲ ಈ ಪೆಟ್ರೋಲು ಅಳುಮುಳು ಎಲ್ಲ ಮಾಡೋರೆ, ಹಂಗಂತಲ್ಲ. ಆದ್ರೂ ಈ ಪ್ರೈವೇಟ್ ಕಂಪ್ನಿಗೂ ಗೌರ್ಮೆಂಟ್ ಕಂಪ್ನಿಗೂ ತುಂಬ ವ್ಯತ್ಯಾಸ ಐತೆ. ಹೇಳ್ಬೋದು ಒಂದು ಸ್ವಲ್ಪ ಸ್ಲೋ ಇರ್ಬೋದು, ಬಟ್ ಸ್ಟೆಪ್ ಬೈ ಸ್ಟೆಪ್ ಅವರು ಏನೋ ಒಂದು ಹೊಸ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸ್ಪೀಡ್ನೆಸ್ ಚೆನ್ನಾಗಿ ಕೊಡೋಣ ಅಂದ್ಕೊಂಡಿದ್ದಾರೆ, ಸ್ಟೆಬಿಲೈಸು ಮತ್ತು ಕವರೇಜು ಕ್ಲೀನಾಗಿ ಮೂಲೆಗೆ ಕೊಡೋಣ ಅಂದ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ಇವಾಗ 5G ಯೂಸ್ ಮಾಡ್ತಾ ಇದ್ದೀರಾ, ಅದೆಲ್ಲ ಟ್ರಯಲ್ ಆಫರು. ಇವಾಗಷ್ಟೇ ರಿಲೀಸ್ ಮಾಡೋರೆ 5Gನ ಫ್ರೀಯಾಗಿ ಕೊಡ್ತಾವ್ರೆ. ಇದೇ ರೀತಿ ಇರಲ್ಲ ಫ್ರೆಂಡ್ಸ್, ನಾಳೆ ದಿನ ನಿಜವಾಗ್ಲೂ ಹೆವಿ ಪ್ರೈಸ್ ಹೈಕ್ ಮಾಡ್ತಾರೆ ಪ್ರೈವೇಟ್ ಕಂಪ್ನಿಯವರು. ನೋಡ್ಕೊಳ್ಳಿ ನಾನು ಏನಂದೆ ಅಂತ ಹೇಳಿ. ಇವಾಗ ನೀವೇನು 5G ಯೂಸ್ ಮಾಡ್ತಾ ಇದ್ದೀರಾ, ಅದು ಟ್ರಯಲ್ ಆಫರು, ಅದಕ್ಕೆ ನೀವು ದುಡ್ಡು ಕೊಡ್ತಾ ಇಲ್ಲ. 5G ಎಲ್ಲಿ ಸಿಗ್ನಲ್ ಸಿಗ್ತಿದೆಯೋ ಅವಾಗ ಎಷ್ಟು ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು, ಮೂವೀಸೇ ಆಗಲಿ ಏನೇ ಆಗಲಿ. ಅದೇ ನೀವು 4G ಸಿಗೋ ಕಡೆ 5G ಸಿಗ್ತಾ ಇಲ್ಲ. ಆ 4G ಏನು ನಿಮಗೆ ಇಷ್ಟು ಡೇಟಾ ಅಂತ ಇರುತ್ತೆ ಅದಷ್ಟೇ ಸಿಗುತ್ತೆ. 5G ಕಡೆ ಹೋದಾಗ ಎಕ್ಸ್ಟ್ರಾ ಅನ್ಲಿಮಿಟೆಡ್ 5G ಡೇಟಾ ಸಿಗುತ್ತೆ, ಬಟ್ ಅದಕ್ಕೆ ದುಡ್ಡು ತಗೋತಾ ಇಲ್ಲ. ಬಟ್ ಇದೇ ರೀತಿ ಇರಲ್ಲ, ಯಾರೂ ಏನು ಫ್ರೀಯಾಗಿ ನಿಮ್ಗೇನು ಕೊಡೋಲ್ಲ. ಅದು 5G ಸ್ಪೀಡು ಅದೆಲ್ಲ ಟ್ರಯಲ್ ಆಫರು, ಸ್ವಲ್ಪ ದಿನ ಇರುತ್ತೆ, ಆಮೇಲೆ ನೀವು ಅದಕ್ಕೆ ಪ್ರೈಸ್ ಕೊಡಲೇಬೇಕಾಗತ್ತೆ. ನಾನು ತುಂಬ ವೀಡಿಯೋ ಮಾಡಿದ್ದೀನಿ ಬಿ ಎಸ್ ಎನ್ ಎಲ್ದು. ಇವಾಗ ಪ್ರೈವೇಟ್ ಕಂಪ್ನಿಗೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು
ರೀಚಾರ್ಜ್ ಪ್ಲಾನು ಬಿ ಎಸ್ ಎನ್ ಎಲ್ಲೇ ಇರೋದು. ಸೊ ಹಾಗಾಗಿ ನಾನು ಬಿ ಎಸ್ ಎನ್ ಎಲ್ ವೀಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಸ್ಟಾರ್ ಲಿಂಕ್ ಕೂಡ ಬರ್ತಾ ಇದೆ. ಇಲಾನ್ ಮಸ್ಕ್ದು ಡೈರೆಕ್ಟ್ ಸ್ಯಾಟಲೈಟಿಂದ ನಮಗೆ ಇಂಟರ್ನೆಟ್ ಸಿಗುವಂಥದ್ದು. ಅದು ಕೂಡ ಹೆವಿ ಪ್ರೈಸು, ಓವರ್ ಪ್ರೈಸ್ ಆಗಿರುತ್ತೆ. ಯಾಕಂದರೆ ಅದು ಡೌನ್ಲೋಡು ಮತ್ತು ಅಪ್ಲೋಡ್ ಸ್ಪೀಡು ಹೆವಿ ಆಗಿರುತ್ತೆ. ಏನು ಇವಾಗ MBPS ನೋಡ್ತಾ ಇದೀವೋ ಅದು ಬಂದಾಗ GBPS ನೋಡೋರು ಆಶ್ಚರ್ಯ ಇಲ್ಲ. ಆ್ಯಂಡ್ ಇವನ್ ಕೂಡ ನಮ್ಮ ಇಂಡಿಯನ್ಸ್ ಅದನ್ನು ಬೈ ಮಾಡೋಕ್ಕೂ ಏನು ಹಿಂದೆ ಮುಂದೆ ನೋಡಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕೋಟ್ಯಾಧಿಪತಿಗಳಿದ್ದಾರೆ, ಎಲ್ಲರ ಕೈಯಲ್ಲೂ ಐಫೋನ್ಗಳಿದ್ದಾವೆ ಅಂತ ಹೇಳಿದ್ರೆ ಅದನ್ನು ಬೈ ಮಾಡೋ ಕೆಪಾಸಿಟಿ ಇಲ್ಲದೆ ಇರುತ್ತಾ ಹೇಳಿ. ಸೊ ಹಾಗಾಗಿ ಅದು ಕೂಡ ಬರುತ್ತೆ. ಅದು ಕೂಡ ಹೆವಿ ಓವರ್ ಪ್ರೈಸ್ ಆಗಿರುತ್ತೆ. ಇವಾಗ ಏನು ನಮ್ಮ ಇಂಡಿಯನ್ ಕಂಪ್ನಿ ಏರ್ಟೆಲ್ಲು, ಜಿಯೋ ಅದಕ್ಕಿಂತ ಓವರ್ ಪ್ರೈಸ್ ಆಗಿರುತ್ತೆ ಸ್ಟಾರ್ ಲಿಂಕು. ಬಟ್ ಅದನ್ನು ಯೂಸ್ ಮಾಡ್ತಾರೆ, ಏನು ಅಷ್ಟೊಂದೇನು ಇದಿಲ್ಲ, ಕಳಪೆ ಇಲ್ಲ ನಮ್ಮ ಇಂಡಿಯನ್ಸು. ಐಫೋನೇ ಮನೆಯಲ್ಲೂ ಐಫೋನ್ ಇದೆ ಅಂತ ಹೇಳಿದ್ರೆ ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ, ಯೂಸ್ ಮಾಡ್ತಾರೆ. ಅದು ಓವರ್ ಪ್ರೈಸ್ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದಿಷ್ಟು BSNL 5G ಬಗ್ಗೆ ಒಂದು ಸಣ್ಣ ವೀಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ. ಇದೇ ರೀತಿಯಾಗಿ ಎಲ್ಲ ನಾನು ಪ್ರತಿಯೊಂದು BSNL ಅಪ್ಡೇಟ್ ಆಗಿರ್ಬೋದು, ಕೆಲವೊಂದು ಅಪ್ಡೇಟ್ ಆಗಿರ್ಬೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹೊಸಬ್ರು ಏನಾದರೂ ನೋಡ್ತಾ ಇದೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಸ್ಟೇ ಸೇಫ್, ಬಾಯ್.